ಇಬ್ಬರು ಗಂಡು ಮಕ್ಕಳು ಅದಾರೆ. ಇಬ್ಬರು ಗಂಡು ಮಕ್ಕಳಾರ. ನಾವು ಎಲ್ಲಿ ಮದುವೆ ಆದ ಒಂದು 10 ವರ್ಷದಾಗೆ ನಮ್ಮ ಯಜಮಾನ್ರು ಸಿರಿವಾದ್ರು. ಮಕ್ಕಳು ಏನು ಮಾಡ್ತಾರೆ? ಮಕ್ಕಳು ಒಬ್ಬ ಟೇಲರ್ ಕೆಲಸ ಮಾಡ್ತಾನೆ, ಒಬ್ಬ ಡ್ರೈವರ್ ಕೆಲಸ ಮಾಡ್ತಾನೆ. ಚೆನ್ನಾಗಿ ಬಂಗಾರ ಜಗ್ಗಿ ಮಾಡ್ಸ್ಯಾರ. ಖುಷಿ ನೋಡವಲ್ಲ ಮಂಗೆ. ಇಲ್ಲ ಅವರು ಒಳ್ಳೆಯವ್ರ ನಮ್ಮ ಬೀಗ್ರು. ಓದು ಹೆಣ್ಮಕ್ಳಿಗೆ ಓದು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದ, ಎಷ್ಟು ಮುಖ್ಯ ಆಗ್ತದ್ರಿ ಇವಾಗ ನಮ್ಮ ಸಮಾಜದಾಗ? ಓದಂದ್ರೆ ಮುಖ್ಯ ರೀ ಅವ್ರಿಗೆ. ಅವ್ರ ಕಾಲ ಮೇಲೆ ಅವ್ರು ನಿಂದಿರ್ತಾರ, ನೌಕರಿ ಬರ್ತದ, ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತದ. ಕಲಿಯೋದು ಮುಖ್ಯ. ಈಗ ಶಾಲೆ ಅಂದ್ರೆ ಮುಖ್ಯ. ಈಗ ರೀ ಶಾಲೆ ಕಲೀಲಿಕ್ಕಂದ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಲ್ಲ. ನೀವು ಮಾಡಿರಲ್ಲ, ಶಾಲೆ ಕಲ್ತಿಲ್ಲ ಅಂದ್ರೆ ಸಾಧನೆ ಮಾಡಿಬಿಟ್ರಲ್ಲ ನೀವು. ಮತ್ತೆ ದೊಡ್ಡ ಸಾಧನೆ ಮಾಡೀವ್ರಿ ಅಂತದ ಏನು. ಅದೇ ಎಲ್ಲೋ ಒಂದು ಹಳ್ಳಿಯೊಳಗೆ ಇದ್ದಿದ್ ಮಲ್ಲಮ್ಮ ಬಿಗ್ ಬಾಸ್ನ ಬಂದು ಇಡೀ ಕರ್ನಾಟಕ ಜನರಿಗೆ ಗೊತ್ತಾಯ್ತು ಮಲ್ಲಮ್ಮ ಅಂದ್ರೆ ಯಾರಂತಂದು. ನಮ್ಮ ಊರನವರು ಭಾಳ ಖುಷಿ ಪಟ್ಟಾರಂತ್ರಿ. ಏನಂದ್ರೆ ನಿಮ್ಮ ಊರಿನಾಗಿನವ್ರು? ಅದೇ ನಮ್ಮ ಕೂಡ ಮಾತಾಡಿಲ್ರಿ, ನಿಮ್ಮ ಮೇಡಮ್ ಅವ್ರ ಕೂಡ ಮಾತಾಡ್ಯಾನ. ಮನೇಶ್ವರ ನೀವು ಬರ್ರಿ ಮಲ್ಲಮ್ಮನ ಕರ್ಕೊಂಡು ನಿಮ್ಗೆ ಸನ್ಮಾನ ಮಾಡ್ತೀವಿ, ಸನ್ಮಾನ ಮಾಡ್ತಾರಂತ ಅಂತ ಕೇಳ್ಕೊಂಡ್ರ ಮಲ್ಲಮ್ಮ ಅಂತ ಹೇಳಿದ್ರು. ಅಂದ್ರೆ ಊರವ್ರಿಗೆ ಖುಷಿ ಅಲ್ಲ ರೀ, ನಮ್ಮ ಊರವ್ರು ಒಬ್ರು ಹಿಂಗೆ ಬಿಗ್ ಬಾಸ್ಗೆ ಹೋಗಿ ಬಂದಾರಂದ ಅಲ್ಲ. ಮತ್ತೆ ಎಲ್ಲೋ ಒಂದು ಹಳ್ಳಿಯೊಳಗಿಂದ ಯಾರಿಗೂ ಆಗದೆ ಇರೋದು ಮಲ್ಲಮ್ಮ ಮಾಡ್ಯಾರ ಅಂತಂದ್ರೆ ಖುಷಿ ಅವ್ರಿಗೆಲ್ಲರಿಗೂ. ಅವ್ರಿಗೆಲ್ಲ ನಿಮ್ಮನ್ನ ನೋಡ್ಬೇಕಂತೆಲ್ಲ ಫುಲ್ ನೋಡ್ತಿರ್ತೀವಿ ಮಲ್ಲಮ್ಮ. ನೀವು ಕಾರ್ನ ಹೋಗ್ತಿರ್ತೀವಿ, ಫುಲ್ ನಿಮ್ ಹಿಂದ್ಗಡೆ ಜನ ಬರ್ತಿರ್ತಾರ ಮಲ್ಲಮ್ಮನ ನೋಡ್ಬೇಕು ಅಂತಂದು. ಹೌದ್ರಿ? ಹೌದು, ಮತ್ತೆ ನೋಡ್ತಿರ್ರಿ ನೀವು. ಅವಾಗ ನೆನ್ಸ್ಕೋರಿ ನಾನು ಹೇಳಿದ್ದು. ಇವ್ರು ಹೇಳಿದ್ರು ಕರೆಕ್ಟ್ ನಂಗೆ. ಅವಾಗ ಎಷ್ಟೊಂದು ಜನಕ್ಕೆ ಮಲ್ಲಮ್ಮ ಗೊತ್ತಿರ್ಲಿಕ್ಕಿಲ್ಲ. ಗೊತ್ತಿರ್ಲಿಕ್ಕಿಲ್ಲ. ಈಗ ಎಲ್ಲಾರು ಮಲ್ಲಮ್ಮ ಯಾರಂತ ಗೊತ್ತಾಗ್ತದ, ಎಲ್ಲರಿಗೂ ಗೊತ್ತಾಗ್ತದೆ. ಎಷ್ಟು ಕಷ್ಟಪಟ್ರಿ ನೀವು ಜೀವನದಾಗ? ಭಾಳ ಕಷ್ಟಪಟ್ಟಿರಿ. ಅಂದು ಹಿಂದಿನ ತ್ಯಾಸ ತೆಗಿಬಾರ್ದು, ಎಲ್ಲ ಮರ್ತಿ. ಈಗ ಬಿಗ್ ಬಾಸ್ಗೆ ಹೋಗಿ ಬಂದೀವಿ. ನಮ್ಮೆಲ್ಲ ನೀವು ಭಾಳ ಕಷ್ಟ ನಮ್ಮದು ಹೇಳ್ಬೇಕಾದ್ರೆ. ಈಗ ಅದು ಸರಿ ಕಾಣಂಗಿಲ್ಲ ಬಿಗ್ ಬಾಸ್ಗೆ ಹೋಗಿ ಬಂದು. ಅಂದ್ರೆ ಅಷ್ಟು ಕಷ್ಟಪಟ್ಟು ಈಗ ಅಷ್ಟು ಕಷ್ಟಪಟ್ಟು ಈಗ ಸುಖ ಸಿಕ್ಕತ್ರಿ ಇದು. ನಿಮಗೆ ಎಷ್ಟು ಜನ ಮಕ್ಳಿದಾರ ಮಲ್ಲ? ನಮ್ಗೆ ಇಬ್ಬರು ಗಂಡು ಮಕ್ಕಳು ಅದಾರೆ. ಇಬ್ಬರು ಗಂಡು ಮಕ್ಕಳಾರ. ನಾವು ಎಲ್ಲಿ ಮದುವೆ ಆದ ಒಂದು 10 ವರ್ಷದಾಗೆ ನಮ್ಮ ಯಜಮಾನ್ರು ಸಿರಿವಾದ್ರು. ನಮ್ಮ ಮಕ್ಕಳು ಇನ್ನೂ ಸಣ್ಣ ಇದ್ರಿ. ದೊಡ್ಡವನಿಗೆ 7 ವರ್ಷ, ಸಣ್ಣವನಿಗೆ 2 ವರ್ಷ. ಆಟಾಗ ನಾವು ಎಲ್ಲ ತಗಲು ನುಗ್ಗಾಗಿ ಎಲ್ಲ ಕಷ್ಟಪಟ್ಟು ಇಲ್ಲಿ ತನಕ ಬಂದೀವಿ ನೋಡ್ರಿ. ನೀವೇ ಕೆಲಸ ನಮ್ಮಂತ ನನ್ನಂಥ ಕಷ್ಟ ಯಾವ ಹೆಣ್ಮಕ್ಳಿಗೆ ಬರಬಾರ್ದು. ಅಷ್ಟು ತುಂಬ ಕಷ್ಟ. ನೀವೇ ದುಡ್ದು ನಾವು ದುಡ್ದೀವಿ. ನಮ್ಮ ಅಕ್ಕರು ಇಟ್ಟು ಆಸರಾದ್ರು, ನಮ್ಮ ತವ್ರ ಮನೆಯವ್ರು ಇಟ್ಟು ಆದ್ರು. ನಮ್ಗೆ ಖಾರ ಕೊಟ್ಟಿ ಮೊದಲು ಮಾಡಿ ಕಳಿಸ್ಯಾರ ನಮ್ಮ ಅಕ್ಕರು. ನಮ್ಮ ಅಮ್ಮ ಆದ್ಮ್ಯಾಗ ನಮ್ಮ ಅಕ್ಕರೇ ನಮ್ಗೆ ತಾಯಿ ಆಗಿದ್ರಿ. ನಾವು ಹೋದ್ರೆ ಸೀರೆ ಥರ ಅವ್ರವ್ರೆ. ನನ್ನ ಕೈಗೆ ಬಳಿ ಇರ್ಲಿಕ್ಕಂದ್ರೆ ನಮ್ಮ ಅಕ್ಕ ಚಿಂತೆ ನಮ್ಮ ಸಣ್ಣ ಅಕ್ಕಗ. ಅಕ್ಕಿನಿಂದ ನಾವು ಹುಟ್ಟೀನಿ. ಅಕ್ಕಿನೇ ನನಗೆ ತಾಯಿ ಆಗಿಬಿಟ್ರು. ಬ್ಯಾಳಿ ಕಟ್ಟಕ್ಕೆ, ಆಳು ಕಟ್ಟಕ್ಕೆ, ಏನು ಬೆಳೆದದ್ದು ಕಟ್ಟಕ್ಕೆ ನಮ್ಮ ಅಕ್ಕ. ಅವ್ರಲಿಂದ ಸ್ವಲ್ಪ ಮನಿನೂ ಆಯಿತು, ಎಲ್ಲನೂ ಆಯಿತು. ನಮ್ಮ ನಾದಿನಿಟ್ಟು ಟೇಲರ್ ಕೆಲಸ ಕಲಿಸಿದ್ಳು, ಅಕ್ಕಿದಿಟ್ಟು ಪುಣ್ಯ. ಹೀಗಾಗಿ ಎಲ್ಲರಲಿಂದ ಕೈ ಜೋಡಿಸಿದ್ರು. ಬೀಳ ಮನಿಗೊಂದು ಪೋಟೆ ಕೊಟ್ಟಂಗೆ ಇದೆಲ್ಲರೂ ನಮ್ಗೆ ಆಸರೆ ಆಗಿ ಇಷ್ಟು ಮುಂದಕ್ಕೆ ಬಂದಂಗೆ ಆಯ್ತು. ನಾವು ಜೀವನದಾಗ ಒಂಚೂರು ಮುಂದೆ ಬಂದು ಎಲ್ಲ ಒಂಚೂರು ಖುಷಿ ಪಟ್ರಿ ಅಂತ ಆಯ್ತು. ಒಂಚೂರು ಖುಷಿ ಪಟ್ಟಿ. ನಿಮ್ಮ ಮಕ್ಕಳು ಚೂರು ಖುಷಿ ಆಗ್ತದೆ, ತುಂಬಾ ಖುಷಿ ಪಟ್ಟಿರಿ. ನಮ್ಮ ಮೇಡಮ್ ಹತ್ರಿಂದ ತುಂಬ ಖುಷಿ ಪಟ್ಟೆ. ಮಕ್ಕಳು ಏನು ಮಾಡ್ತಾರೆ? ಮಕ್ಕಳು ಒಬ್ಬ ಟೇಲರ್ ಕೆಲಸ ಮಾಡ್ತಾನೆ, ಒಬ್ಬ ಡ್ರೈವರ್ ಕೆಲಸ ಮಾಡ್ತಾನೆ. ಬೆಂಗಳೂರಿನಾಗೆ ಇರ್ತಾರೇನ್ರಿ ಇಬ್ರು? ಇಲ್ಲ, ಅಷ್ಟು ದೊಡ್ಡ ಅಲ್ಲಿ ಊರಲ್ಲಿ ಅನ್ರಿ. ನಿಮ್ಮ ಊರಾಗೆ ಇದ್ದಾರೆ? ನಮ್ಮ ಊರಾಗೆ ಅದಾರ. ಅಂದ್ರೆ ಸಣ್ಣವ ಏನದು ಇಲ್ಲೇ ಅದನ್ರಿ. ಸಣ್ಣವ್ರ ಮಗ್ಗ ಆ ಮಗಂಗೆನೆ ಏನು ಮಗು ಆಗೋದೆ ಅಂತೇನೋ ಹೇಳಿ ಅದೇ ಎಲ್ಲ ಬಂದಿತ್ತು ಸುದ್ದಿ. ಹೌದು, ಸುಳ್ಳೆ ಸುದ್ದಿ ಮಾಡ್ಯಾರ ಅದನ್ನ. ಅದನ್ನ ಮಾಡಿ ನನಗೆ ಸ್ವಲ್ಪ ಓಟ್ ಕಡಿಮೆ ಅದು ಅನಿಸ್ತದ್ರಿ. ಈಗ ಹೊರಗೆ ಬಂದಾಳ ಮಲ್ಲಮ್ಮ ಯಾಕೆ ಓಟ್ ಮಾಡ್ಬೇಕಂತ ಜನರಿಗೆ ಅನಿಸ್ತಾ ಏನು ಮಾಡಿತ್ತು. ಆದ್ರೂ ಸಲಿಗೆ ಸ್ವಲ್ಪ ಹೊರಗೆ ಬಂದಂಗೆ ಆಯ್ತಾರೆ. ಆದ್ರೆ ಇನ್ನೊಂದು 2 ವಾರ ಇರ್ತಿದ್ದೆ ನಾನು. ಇದನ್ನು ಸುಳ್ಳು ಸುದ್ದಿ ಹಬ್ಬಿಸಿ ಇದು ಮಾಡಿದ್ರು. ನಾನು ಯಾರು ಮಾಡಿದ್ರು ಅವ್ರಿಗೆ ಕೋಟಿ ಪುಣ್ಯ ಬರಲಿ ಅಂತೀನಿ ಅವ್ರಿಗೆ. ಪುಣ್ಯ ಬರಲಿ ಅಂತೀರ? ಮತ್ತು ಇನ್ನೇನು ಅನ್ನೋದ್ರಿ, ಪುಣ್ಯನೇ ಬರ್ಬೇಕು ಅವ್ರಿಗೆ. ಹಿಂಗೆ ಮಾಡ್ದೇವ್ರಿಗೆ ಯಾರೇ ಮಾಡಿರಲಿ. ಏನು ಅನ್ಬೇಕಾರೆ ಬೈಯಕ್ಕಂತ್ರ ಆಗಲ್ಲ, ಬೈಬಾರ್ದು. ನಮ್ಮ ಕೆಟ್ಟದ್ದು ಮಾಡ್ದವ್ರಿಗೂ ಬೈಬಾರ್ದು. ಕೆಟ್ಟದ್ದು ಮಾಡ್ದವ್ರಿಗೆ ಒಳ್ಳೇದಾಗಲಿ ನಿಮಗೆ. ದೇವ್ರು ನೋಡ್ಕೋತಾನೆ. ಈಗ ಸೊಸಿ
ಪ್ರೆಗ್ನೆಂಟ್ ಇದ್ದಾರೆ, ಅವ್ರದ್ದು ಡೆಲಿವರಿ ಟೈಮ್ ಹತ್ರ ಬಂದದೆ ಅಂದ್ರೆ ಈಗ ಹಾಂ ನೀವು ಇವಾಗ ನೆಕ್ಸ್ಟ್ ಅವ್ರ ಜೊತೆ ಇರ್ಬೇಕಾಗ್ತದೆ. ಇಲ್ಲ ಅವ್ರು ಏನೋ ಅವ್ರ ಮನೇಲಿ ಇರ್ತಾರೆ ಅಲ್ಲೇ ಮಾಡ್ತಾರೆ ಅವ್ರು. ನಾವು ಮಾಡಂಗ ಡೆಲಿವರಿ ಎಲ್ಲ ಅವರೇ. ನಾವು ಎಲ್ಲಿ ಮುಂದೆ ಕರ್ಕೊಂಬರೋರು 5 ಕರ್ಕೊಂಬರ್ತಾರೆ, ಕರ್ಕೊಂಬರೋರು 9 ಕರ್ಕೊಂಬರ್ತಾರೆ. ಹಾಂ ನೀವು ಹೋಗಿ ಕೂಸಿ ನೋಡ್ಕೊಂಡ್ ಬರೋದಷ್ಟೇ. ಹಾಂ ಅಷ್ಟೇ, ಹೋಗಿ ನೋಡ್ಕೊಂಬರೋದು ಅಷ್ಟೇ. ಎಲ್ಲ ಅವರೇ ಮಾಡ್ತಾರೆ. ಆದ್ರೂ ಅವರು ಚೆನ್ನಾಗಿ ನೋಡ್ಕೊತಾರೆ ಕೂಡ. ಅವ್ರಿಗೆ ಒಬ್ಬಕಿನ ಹೆಣ್ಮಗಳು, 2 ಗಂಡು ಮಕ್ಕಳು. ಚೆನ್ನಾಗಿ ಬಂಗಾರ ಜಗ್ಗಿ ಮಾಡ್ಸ್ಯಾರ. ಖುಷಿ ನೋಡವಲ್ಲ ಮಂಗೆ. ಇಲ್ಲ ಅವರು ಒಳ್ಳೆಯವ್ರ ನಮ್ಮ ಬೀಗ್ರು, ಒಳ್ಳೆಯವ್ರ. ಆದ್ರೂ ನೀವು ನೋಡ್ರಿ ಇವಾಗ ಸಾಲಿ ಕಲ್ತಿಲ್ಲ, ಎಲ್ಲೋ ಒಂದು ಗಾರೆ ಕಡೆ ಕೆಲಸ ಮಾಡ್ಕೊಂಡಿದ್ರಿ, ಬಿಗ್ ಬಾಸ್ ಮನೆಗೆ ಹೋಗಿ ದುಡ್ಕೊಂಬಂದಿರಿ ನೀವು. ದುಡ್ಕೊಂಬಂದೇವ್ ನೋಡಿ. ಹೌದಿಲ್ಲ? ದುಡ್ದಂಗೆ ಅಂದ್ರೆ ಅವರು ಖುಷಿಲಿಂದ ಕೊಟ್ರು ಬಿಗ್ ಬಾಸ್. ನೀವು ಅಲ್ಲ ಮತ್ತೆ ಸುಮ್ಮನೆ ಕೊಡಂಗಿಲ್ಲ, ಅಲ್ಲಿ ಹೋಗಿ ನೀವು ಅಲ್ಲೇ ನಾವು ಕೆಲಸ ಮಾಡೀವಿ, ಆಟ ಮಾಡೀವಿ, ಚೆನ್ನಾಗಿ ತಿಂದೀವಿ, ಜನರಿಗೆ ಅಲ್ಲ ಚೆನ್ನಾಗಿ ತಿಂದು ಚೆನ್ನಾಗಿ ನಿದ್ದೆ ಮಾಡಿ ಆಟ ಆಡ್ಕೊಂಡು ಅದು ಕಷ್ಟಪಟ್ಟರೆ ದುಡ್ದಂಗೆ ಆತಾರೆ. ಅವರೇ ಎಲ್ಲೋಟು ಕೊಟ್ಟು, ಅವರೇ ಊಟ ಹಾಕಿ, ಅವರೇ ತಿಂಡಿ ಕಳಿಸಿ, ಹಣ್ಣು ಹಂಪಲಿ ಕೊಟ್ಟು ಅದು ದುಡ್ದಂಗೆ ಆಟ ಜಾಸ್ತಿ ಆಡಿರಿ. ಆಮೇಲೆ ಅಲ್ಲಿ ಮನೆಯವ್ರನ್ನೆಲ್ಲ ಬಿಟ್ಟು ಅಲ್ಲಿ ಒಬ್ಬರೇ ಇದ್ರಿ ನೀವು. ಆಮೇಲೆ ಜನಗಳಿಗೆ ನಿಮ್ಮಿಂದ ಎಷ್ಟೊಂದು ಎಂಟರ್ಟೈನ್ಮೆಂಟ್ ಸಿಕ್ತು ಮಲ್ಲಮ್ಮನ ಕಡೆಯಿಂದ. ಸೊ ಅದೆಲ್ಲ ಕೆಲಸ ಮಾಡ್ದಂಗೆ ಮತ್ತೆ ಲೆಕ್ಕ. ಅದೇನು ನಮ್ಮ ಕೆಲಸ ಮಾಡಿ ಲೆಕ್ಕ ಅಲ್ಲ ಬಿಡ್ರಿ ಅದು. ಎಷ್ಟು ದುಡಿದ್ರಿ ನೀವು? ಎಷ್ಟು ನಿಮಗೆ ಸಿಕ್ತು ಬಿಗ್ ಬಾಸ್ ಮನೆಯಿಂದ ಬರೋಕೆ? ಅದೇ ಬರಾಗ 1.5 ಲಕ್ಷ ಅಷ್ಟು ಕೊಟ್ಟರು. 1.5 ಲಕ್ಷ ಸಿಕ್ತು. ಏನು ಮಾಡ್ತೀರಿ ನೀವು ಇವಾಗ ಅದ್ರದ್ದು? ಅದು ಸ್ವಲ್ಪ ಸಾಲ ಅದಲ್ರಿ, ನಮ್ಮ ಮಗನ ಮದುವೆ ಮಾಡಿದ್ದು ಸಾಲ ಕೊಟ್ಕೋಬೇಕ್ರಿ ಅವ್ರು. ಅವ್ರ ಮದುವೆಗೆ ಅಂತ ಕೊಟ್ರ. ಶಾಪಿಂಗ್ ಗಿಪಿಂಗ್ ಏನಾರ ನೀವು ಮಾಡ್ತೀರಾ? ಶಾಪಿಂಗ್ ನಮ್ಮ ಮೇಡಮ್ರು ಕರ್ಕೊಂಡು ಹೋಗ್ತಾರೆ, ಅವ್ರು ಮಾಡಿಸ್ತಾರೆ ಅವ್ರು. ನಿಮ್ಮ ಮೇಡಮ್ ಅವ್ರಿಗೆ ಏನು ಕೊಡಿಸ್ತೀರಿ ಹೇಳ್ರಿ ಆ ದುಡ್ಡಿಂದ? ನಮ್ಮ ಮೇಡಮರಿಗೆ ಏನು ಕೊಡ್ಸಿರು, ಬ್ಯಾಡ ಮಲ್ಲಮ್ಮ ನೀನು ಚೆನ್ನಾಗಿರು ಅಂತಾರೆ ಅವ್ರು. 50 ಲಕ್ಷ ಬರ್ತಿತ್ತು ವಿನ್ ಆಗಿದ್ದಿದ್ರೆ, ಹೌದಿಲ್ಲ? ಬಿಗ್ ಬಾಸ್ ವಿನ್ ಆಗಿದ್ರೆ 50 ಲಕ್ಷ. ನಿಮಗೆಲ್ಲ ಸಾಲ ಎಲ್ಲ ತೀರಿಸಿ ನೀವು ಆರಾಮಾಗಿ ಸೇವ್ ಮಾಡಿ ಇಟ್ಕೊಂಡು ಲೈಫ್ ಲಾಂಗ್ ನೀವು ಅದ್ರಾಗಿರ್ಬೋದಾಗಿ. ಏನು ಮಾಡ್ತೀರಿ, ಅಂಥವ್ರು ಹೋಗ್ಯಾರ, ನಮ್ಮಂಥವ್ರು ಏನು ಗೆಲ್ತೀವ್ರಿ ಅಲ್ಲಿ. ಏನು ಮಾಡ್ತೀರಿ ನೀವು? ಅದು 50 ಲಕ್ಷ ಬಂದಿತ್ತಂದ್ರೆ ಎಂಜಾಯ್ ಮಾಡ್ಕೊಂಡು ಬಿಡ್ತಿದ್ದೆ ಬಿಡ್ರಿ. ಲೈಫ್ ಎಂಜಾಯ್ ಮಾಡ್ಬಿಟ್ಟು ಲೈಫ್ ಎಂಜಾಯ್ ಮಾಡ್ಕೊಂಡು ಕೊಡೋದು ಸಾಲ ಕೊಟ್ಟು ಕಾರ್ ಗೀರ್ ತಗೊಂಡು ಕಾರ್ ನೀವೇ ನಡೆಸ್ತಿದ್ದೆ. ಎಂತ ಕಲರ್ ಕಾರ್ ತಗೋತಿದ್ರಿ ನೀವು? ಈಗಲೂ ಬಿಡು, ನಮ್ಮ ಮೇಡಮ್ ಕಾರ್ ಬೇಕಂದ್ರೆ ಕಾರ್ ಕೊಡ್ಸಿ ಬಿಡ್ತಾರೆ, ಅದನ್ನೇನು ಚಿಂತಿಲ್ಲ. ಯಾವ ಕಲರ್ ಕಾರ್ ಸೇರ್ತದೆ? ಯಾವ್ದಾರ ಚೆನ್ನಾಗಿದ್ದು ತಗೋತೀವಿ, ಸಣ್ಣದು ಬೇಕಾಗ್ತದೆ. ನೀವೇ ಡ್ರೈವ್ ಮಾಡ್ಕೊಂಡು ನಾವೇ ಡ್ರೈವ್ ಮಾಡ್ಕೊಂಡು ಊರಿಗೆ ಹೋಗಿ ಬಿಡ್ತಿದ್ದೆ. ಮಲ್ಲಮ್ಮನೆಲ್ಲರೂ ಆ ಕಾರ್ನಾಗ ರಿಸೀವ್ ಮಾಡ್ತಿದ್ರು, ಕರ್ಕೊಂಡು ಬರ್ತಿದ್ರು ಊರಿಗೆ ಬಂದು. ಈಗೇನು ಕೊಡ್ಸ್ತಾರ ಮೇಡಮ್ ಅವರು, ಅವ್ರೇನು ಹಿಂದಕ್ಕೆ ಸೇರಂಗಿಲ್ಲ. ಮತ್ತೆ ಇದೆಲ್ಲ ಮುಗೀತಿ, ಇವಾಗ ಬಿಗ್ ಬಾಸ್ ಎಲ್ಲ ಮುಗೀತಿ. ಇನ್ನೊಂದು ನಾಳೆ ತನಕ ನಿಮ್ದು ಇಂಟರ್ವ್ಯೂ ಆಗ್ತದೆ. ನಾಡಿದಿಂದ ಮತ್ತೆ ಮಲ್ಲಮ್ಮಂದು ಏನ್ ಜೀವನ ಅದಲ್ಲ ಅದೇ ನಡ್ಕೊಂಡು ಹೋಗ್ತದೆ. ಅದೇ ನಡ್ಕೊಂಡು ಹೋಗೋದೇನ, ಅದನ್ನ ಮರಿಬಾರ್ದು. ಎಷ್ಟೇ ಮೇಲೆ ಹೋದ್ರು ನಾವು ಬಂದಿದ್ದ ದಾರಿಯಲ್ಲೇ ಹೋಗ್ಬೇಕು. ನಾವು ಹೆಂಗೆ ನೆಟ್ಟು ಬಂದಿರ್ತೀವಿ ಅದೇ ದಾರಿಯಲ್ಲೇ ಹೋಗ್ಬೇಕು. ಮತ್ತೆ ನಿಮ್ಮ ಮೇಡಮ್ ಜೊತೆಗೆ ನೀವು ಇದ್ದು ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಅಷ್ಟೇ ಇರೋದು. ಊರಿಗೆ ಹೋಗೋದು ಮತ್ತು ಒಂಚೂರು ಜಾಸ್ತಿ ಸಂಬಳ ಕೆಲಸ ಮಾಡೋದು, ಜಾಸ್ತಿ ದುಡ್ಡು ಮಾಡ್ಕೊಳ್ಳೋದು ಅಂಥದ್ದೇನಾದರೂ ಪ್ಲ್ಯಾನ್ ಅದ ಏನ್ರಿ? ಏನಾದ್ರು ಬೇರೆ ಏನಾರ ಮಾಡಬೇಕು ಅನ್ನೋದೇನಾದ್ರು ಪ್ಲ್ಯಾನ್ ಅದನ? ಬೇರೆ ಏನು ಮಾಡ್ಬೇಕ್ರಿ, ಬೇರೆ ಏನಾದ್ರು ಇದೆ, ಯಾವ್ದನ್ನ ಸಿಕ್ಕರು ಹೋಗೋದು, ಇದಕ್ಕೆ ಅಲ್ಲೇ ಮಾಡೋದು. ಊರಾಗೇನು ನಿಮ್ದು ಹೊಲಗಿಲ್ಲ ಎಲ್ಲ ಇದಾವ? ಹಾಂ ಆಯ್ತು, 3 ಎಕರೆ 3 ಎಕರೆ ಜಮೀನು ಆಯ್ತು. ಅದ್ರಾಗ ಬೆಳಿತೀರಿ ನೀವು? ಹಾಂ ಅದ್ರಾಗ ಬೆಳಿತೀವಿ. ಏನು ಹಾಕಿರಿ ನೀವು ಹೊಲ್ದಾಗ? ನಾವು ಮಂದಿಗೆ ಹಾಕಿ ಬಂದಿರಿ, ಅವ್ರು ಹತ್ತಿನೇ ಮಾಡ್ತಾರೆ ಭಾಳ. ಏನು ಮಾಡ್ತಾರೆ? ಹತ್ತಿನ ಹತ್ತಿ ಮಾಡ್ತಾರೆ. ಹತ್ತಿ ತಗೊಂಡು ಚಜ್ಜಿ ಹಾಕ್ತಾರ, ಒಂದೊಂದ್ಸಲ ಶೇಂಗಾ ಹಾಕ್ತಾರ. ಅದು ಏನು ಬಿತ್ತಾರ ಅದನ್ನ ಬೆಳಿತದ ನೋಡ್ರಲ್ಲ. ಆದ್ರೆ ನಿಮಗೆ ಒಂದಿಷ್ಟು ಅದ್ರದ್ದೊಂದಿಷ್ಟು ಬರ್ತದೆ ನಿಮಗೆ? ಅದ್ರದ್ದೊಂದಿಷ್ಟು ಬರ್ತದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.